ಯಾವ ಮಣ್ಣಿಗೆ ಸೂಟೇಬಲ್ಸ್, ಯಾವ ವಾತಾವರಣ ಮಣ್ಣಿಗೆ, ಯಾವ ಭೂಮಿಗೆ? ಅಂದ್ರೆ ಅದಕ್ಕೆ ನಾ ಟೈಮಿಗೆ ನೀರನ್ನು ಕೊಟ್ಟಿಲ್ಲ, ಗೊಬ್ಬರನು ಕೊಟ್ಟಿಲ್ಲ. ಗೊಬ್ಬರ ಯಾಕೆ ಕೊಟ್ಟಿಲ್ಲ ಅಂದ್ರೆ ನೀರಿಲ್ಲ, ಗೊಬ್ಬರ ಕೊಡಲ್ಲ. ದಿನ 100-150 ಹಿಡ್ಕೊಂಡು 200 ಲೀಟರ್ ತನ ಒಂದು ಗಿಡಕ್ಕೆ ನೀರು ಕೊಡ್ಬೇಕು. ನಮ್ಮ ರೈತರು ಮಾಡ್ಬೇಕಂದ್ರೆ ಫಸ್ಟ್ ಅದು ತೆಲೆಗೆ ಹಾಕೊಂಡೇ ಮಾಡ್ಬೇಕ್ರಿ. ಅಂದ್ರೆ ಸರ್ ವರ್ಷಿಗೆ ಒಂದು ಗಿಡನಾಗ ಎಷ್ಟು ಕ್ವಿಂಟಲ್ ತನಕ ತೆಗಿಬೋದು ಸರ್? ಇದಕ್ಕೆ ಗೌರ್ಮೆಂಟ್ ಸಬ್ಸಿಡಿ ಹಂಗೆ ಯಾವ ಥರ ಕೊಡ್ತಾರೆ? ಇಷ್ಟು ಲಾಭ ಬೇರೆ ಬೆಳೆಗೆ ಯಾವ್ದ್ರದಾಗೂ ಆಗಲ್ಲ. 1 ಲಕ್ಷ 1.5 ಲಕ್ಷ 1 ಎಕರೆಗೆ ಮಾಡ್ಬೋದು. 1 ಎಕರೆ ಪಾಮ್ ಇತ್ತು ಅಂದ್ರೆ ಒಂದು ತಿಂಗಳಿಗೆ 10,000 ಕನಿಷ್ಠ ಪೇಮೆಂಟ್ ಬರ್ತದೆ ರೀ. ಹಲೋ ಸ್ನೇಹಿತರೆ, ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘವ್ ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ತಾಲೂಕಿನ ಬಿಮ್ಮಳ್ಳಿ ಊರಾಗಿದ್ದೀನಿ. ಆಮೇಲೆ ನಮ್ಮ ಜೊತೆ ಶಿವಲಿಂಗಪ್ಪ ಸರ್ ಇದ್ದಾರೆ ರೀ. ಸರ್, ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಾಯಿದ್ದೀರಿ ಸರ್? ನಾ ಕೃಷಿ ಮಾಡ್ಲಿಕ್ಕೆ 40 ವರ್ಷ ಆಯ್ತು. 40 ವರ್ಷ ಸರ್. ಇದು ಪಾಮ್ ಟ್ರೀ ಎಷ್ಟು ವರ್ಷದಿಂದ ಮಾಡತ್ತೀವಿ ಸರ್? 6 ವರ್ಷ ಆಯ್ತು ರೀ. 6 ವರ್ಷ ರೀ ಸರ್. ಇದು ಎಷ್ಟು ವರ್ಷ ಆಯ್ತು ಸರ್ ಹಾಕಿದ್ದು? 6 ವರ್ಷ ಆಯ್ತು ನೋಡ್ರಿ. 6 ವರ್ಷನ ಹಾಕಿ ಸರ್. ಇದು ಯಾವ ಥರ ನೀವು ಅಪ್ರೋಚ್ ಮಾಡ್ಬೇಕಂದ್ರೆ, ಈಗ ನಮ್ಮ ರೈತರು ತೊಗೋಬೇಕಂದ್ರೆ ಇದು ಎಲ್ಲಿ ಡಾಕ್ಯುಮೆಂಟ್ಸ್ ಕೊಡಬೇಕು, ಯಾವ ಥರ ಪ್ರೊಸೆಸ್ ಸ್ವಲ್ಪ ಹೇಳಿ ಸರ್? ತೋಟಗಾರಿಕಾ ಇಲಾಖೆಗೆ ಹೋಗ್ಬೇಕು ರೀ. ಅಲ್ಲಿ ಪಾಮ್ಗೆ ಅಂತ ಒಂದು ಸೆಕ್ಷನ್ ಮಾಡ್ಯಾರ ಅವರು. ಪಾಮ್ಗೆ ಒಂದು ಸೆಕ್ಷನ್ ಏನು ಸರ್? ಒಬ್ಬ ಅಧಿಕಾರಿ ಹರ ಪಾಮ್ಗೆ ಅಂತ. ಅವರಿಗೆ ಭೇಟಿ ಆಗ್ಬೇಕು. ನಾವು ಮಾಡೋರಿದ್ದೇವೆ ಅಂತಂದ್ರೆ ಅವರು ಆ ಕಂಪ್ನಿಯವ್ರಿಗೆ ಕರೆಸ್ತಾರೆ. ಓಕೆ ಸರ್. ಪಾಮ್ ಆಯಿಲ್ ಕಂಪ್ನಿಯವ್ರಿಗೆ ಕರೆಸಿ ನಿಮ್ಗೆ ಅವ್ರಿಗೆ ಭೇಟಿ ಮಾಡಿಸ್ತಾರ. ಅವ್ರು ನಿಮ್ಮ ಬಲ್ಲಿ ತೋಟಕ್ಕೆ ಬಂದು ಸರ್ವೆ ಮಾಡಿ ನೀರಿನ ವ್ಯವಸ್ಥೆ ಸರಿಯಾಗಿದ್ರೆ, ಎಲ್ಲ ಭೂಮಿ ಸರಿಯಾಗಿದ್ರೆ ಹೇಳಿಕೆಸಿಂದ ಪರ್ಮಿಷನ್ ಕೊಡ್ತಾರ, ಅಪ್ರೂವಲ್ ಕೊಡ್ತಾರ. ಓಕೆ ಸರ್. ಅವಾಗ ಹಚ್ಚಲಿಕ್ಕೆ ಆಗ್ತದೆ. ಇದಕ್ಕೆ ಡಾಕ್ಯುಮೆಂಟೇಶನ್ ಏನು ಕೊಡ್ಬೇಕು ಸರ್? ಏನು ಕೊಡೋದಿಲ್ರಿ, ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು. ಆಧಾರ್ ಕಾರ್ಡ್, ಪಾಣಿ ಅಂತ. ಆಮೇಲೆ ಒಂದು ಬೋರೆಲ್ಲ ಒಂದು ಚೆಕ್ ಮಾಡ್ತಾರ ಸರ್? ಅದು ಕಂಪಲ್ಸರಿ. ಹ್ಞೂ ರೀ, ಬೋರೆಲ್ ಚೆಕ್ ಮಾಡ್ತಾರ. ಮತ್ತು ಇದು ಮುಂದೆ ಬೆಳೆದ ಮೇಲೆ ಅವ್ರು ಕಾಯಿ ಒಯ್ಯೋ ಟೈಮ್ನಾಗ ಬ್ಯಾಂಕಿಗೆ ಹೋಗ್ತದಲ್ರಿ. ಡೈರೆಕ್ಟ್ ರೊಕ್ಕ ದುಡ್ಡು ಕೊಡಲ್ಲ ರೈತರ ಕೈಯಾಗ. ಅಂದ್ರೆ ಕ್ಯಾಶ್ ಕೊಡಂಗಿಲ್ಲ? ಕ್ಯಾಶ್ ಕೊಡಲ್ಲ. ಅಂದ್ರೆ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಆಗ್ತದೆ. ಅದಕ್ಕೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್. ಅಂದ್ರೆ ಸರ್ ಇದು ಯಾವ ಥರ ಸರ್? ಅಂದ್ರೆ ಈಗ ರೈತರು, ಡಿಪಾರ್ಟ್ಮೆಂಟು ಪ್ಲಸ್ ಕಂಪ್ನಿ, ಆಯಿಲ್ ಕಂಪ್ನಿ 3 ಕನೆಕ್ಷನ್ ಇರ್ತದೆ ಸರ್? ಹೌದು. ಓಕೆ. ಅಂದ್ರೆ ಬೈಬ್ಯಾಕ್ ದ ಪ್ರಾಬ್ಲಮ್ ಇಲ್ರಿ? ಅಂದ್ರೆ ನಿಮ್ಮ ಕಡೆ ತಗೋತಾರ? ಅದ್ರದ್ದು ಏನು ಸಮಸ್ಯೆ ಇಲ್ಲ. ಮಾರ್ಕೆಟ್ದು ಏನು ಸಮಸ್ಯೆ ಇಲ್ರಿ. ಮಾರ್ಕೆಟ್ ಏನು ಪ್ರಾಬ್ಲಮ್ ಇಲ್ಲ. ಸಮಸ್ಯೆ ಇರೋದಂದ್ರೆ ಬೆಳೆಸೋದು ನೀರಿಂದು. ನೀರು ಚೆನ್ನಾಗಿತ್ತಂದ್ರೆ ಇದು ಚೆನ್ನಾಗುತ್ತೆ ಅಂದ್ರೆ ನೀರು ಇದ್ರೆ ಮುಗಿತ್ರಿ. ಓಕೆ ಸರ್. ಓಕೆ ಓಕೆ ಸರ್. ಇದು ನಾವು ಒಂದು ಸರ್ತಿ ಪ್ಲಾಂಟೇಶನ್ ಮಾಡಿದಾರ ಎಷ್ಟು ವರ್ಷಕ್ಕೆ ಕಾಯಿ ಚಾಲು ಆಗ್ತದ್ರಿ? ಚಾಲು ಆಗದ್ರಿ. ಚಾಲು ಆಗೋದು 3 ವರ್ಷದ ಮೇಲೆ ಚಾಲು ಆಗ್ತದ್ರಿ. 3 ವರ್ಷಕ್ಕೆ ಕಾಯಿ ಚಾಲು ಆಗ್ತದೆ, ಹಾರ್ವೆಸ್ಟಿಂಗ್ ಚಾಲು ಆಗ್ತದೆ. ಅದ್ರಾಗ ಈಗ ಹೊಸದಾಗೆ ಬಂದಿವಿ. 2 ವರ್ಷ 2.5 ವರ್ಷನಾಗೆ ಸ್ಟಾರ್ಟ್ ಆಗ್ತದೆ. 2.5 ವರ್ಷನಾಗ ಚಾಲು ಆಗ್ತದೆ ರೀ. ಓಕೆ ಸರ್. ಓಕೆ ಸರ್. ನೀವು ಒಂದು ಗಿಡನ ಈಗ ಗೊನೆ ಅದ ನೋಡಿ ಸರ್, ಹಿಂದೆ ಗೊನೆ ಕಾಣ್ತದೆ. ಎಷ್ಟು ಕೆಜಿ ಇರ್ತದೆ ಅಂದಾಜ ನಿಮ್ಗೆ? ಆನ್ ಎವರೇಜ್ ಎಷ್ಟು ಸಿಗ್ತದೆ ನಿಮ್ಗೆ? 5 kg ಹಿಡ್ಕೊಂಡು 30 kg ತನಕ ಬರ್ಲಕತ್ತಾವ್ರಿ. ಈಗ 5 kg ಹಿಡಿದು 30 kg ತನಕ ಬರ್ತದ್ರಿ. ಬರ್ಲಕತ್ತದ. ಆದ್ರೆ ಇನ್ನ ನೀರು ನಮ್ಗೆ ನೀರಿನ ಕೊರತೆ ಭಾಳ ಆಗ್ಯದ್ರಿ. ನೀರು ಸರಿಯಾಗಿದ್ರೆ 50-60 kgನೂ ಬರ್ತಾವ. ಒಂದು ಗೊನೆ ರೀ? ಒಂದು ಗೊನೆ. ಅದು ಒಂದೇ ಗೊನೆ 60 kg 70 kgನೂ ಆಗ್ತದೆ. 60 kg 70 kgನೂ ಆಗ್ತದೆ ಸರ್? ಓಕೆ ಸರ್. ಓಕೆ ಓಕೆ ಈಗ ಸರ್, ಈಗ ಫಸ್ಟ್ ಹಿಡಿದು ಸ್ಟಾರ್ಟ್ ಮಾಡಮ್ರಿ. ಇದು ಯಾವ ಮಣ್ಣಿಗೆ ಸೂಟೇಬಲ್ಸ್, ಯಾವ ವಾತಾವರಣ ಮಣ್ಣಿಗೆ, ಯಾವ ಭೂಮಿಗೆ? ಎಲ್ಲ ಮಣ್ಣಿಗೆ ಆಗ್ತದ್ರಿ. ಕೆಂಪು ಮಣ್ಣು ಇದ್ರ ಚಲೋ, ಮಡ್ಡಿ ಹೊಲ ಇದ್ರೂ ಚಲೋ. ಆದ್ರೆ ಕರ್ಲ್ ಇರಬಾರ್ದು, ನೀರ್ ಹಿಡ್ಕೊಂಡು ಬೀಳೋದು ಜಮೀನ್ ಇರಬಾರ್ದು. ಅಂದ್ರೆ ಈ ಕರಿ ಭೂಮಿ, ಓಕೆ. ಆ ಥರ ಆ ಸೌಳು ಭೂಮಿಗೆ ಆಗಲ್ಲ ಅದು. ಆಗಲ್ಲ ಸರ್? ಅಂದ್ರೆ ಆಗ್ತದ, ಇಳುವರಿ ಬರಂಗಿಲ್ಲ? ಇಳುವರಿ ಬರಲ್ಲ. ಮಳೆಗಾಲದಾಗ ಒಣಗ್ತದ್ರಿ ಗಿಡ, ಹೋಗ್ತದ ಸರ್ ಪೂರ? ಅದ ನೀರ್ ಹಿಡ್ಕೊಂಡ್ ಬೀಳ್ತದ ಸೌಳ. ಹಂಗಾಗಿ ಅದ್ರ ಕೆಳಗೆ ಹೆಚ್ಚು ಹಸಿ ಇತ್ತಂದ್ರೆ ಪ್ರಾಬ್ಲಮ್ ಇರ್ತೇನ್ರಿ? ಇಲ್ಲ, ಜಾಸ್ತಿ ಹಸಿ ಇರಬಾರ್ದ್ರಿ. ಅದು ಸೌಳ ಜಾಸ್ತಿ ಹಿಡ್ಕೊಂಡ್ ಬೀಳ್ತದೆ. ಅದೇ ಸರ್, ಹೆಚ್ಚು ಹಸಿ ಇತ್ತಂದ್ರೆ ಪ್ರಾಬ್ಲಮ್ ಆಗ್ತದೆ ಅಂತ ತಿಳ್ಕೊರಿ. ಭೂಮಿ ತೊಯ್ಬೇಕು, ಒಣಗ್ಬೇಕು, ಹಂಗಿರಲ್ಲ ಅದು. ಹಸಿ ಒಮ್ಮೆ ಆಯ್ತು ಅಂದ್ರೆ ಹಸಿ ಹಿಡ್ಕೋತದ ಪೂರ ಕಂಟಿನ್ಯೂ. ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದ್ರಿ. ಅಂದ್ರೆ ಏನ್ರ ರೋಗ ಕೆಳಗೆ ಚಾಲೂ ಆತೇನ್ ಸರ್? ಅದಕ್ಕೆ ಬೇರೆ ರೋಗ ಆ ಥರ ಏನ್ರ ಚಾಲೂ? ನೀರಿಗೆ ಮತ್ತೆ ಅತಿ ನೀರಿಗೆ ಒಣಗ್ತದೆ ಸರ್. ಓಕೆ ಸರ್. ನೆಟೆ ರೋಗ ಬಂದು ಒಣಗ್ತದೆ. ಇದು ಯಾವ ಕ್ಲೈಮೇಟಿಗೆ ಸೂಟೇಬಲ್ ಸರ್? ನಮ್ಮ ಭಾಳ ಚಲೋ ರೀ. ನಮ್ಮ ಬೀದರ್ ಗುಲ್ಬರ್ಗ ಸೈಡ್ ಇರ್ತದೆ ರೀ. ಪ್ಲಾಂಟೇಶನ್ ಮಾಡ್ಬೋದು ಇದು? ಓಕೆ ಸರ್. ಓಕೆ ಈಗ ಸರ್, ಒಂದು ಗಿಡಲಿಂದ ನಿಮ್ಗೆ ಈಗ 6 ವರ್ಷ ಆಯ್ತು ಸರ್. ಒಂದು ಗಿಡಲಿಂದ ಎಷ್ಟು ಆದಾಯ ತೆಗ್ದಿರಿ ಸರ್ ಅಂದಾಜು ಆನ್ ಆನ್ ಎವರೇಜ್? ಅದೇ ನಾ ಹೇಳಪ್ಲೇ ಇಲ್ರಿ. ಇಲ್ಲ. ಯಾಕಂದ್ರೆ ಅದಕ್ಕೆ ನಾ ಟೈಮಿಗೆ ನೀರನ್ನು ಕೊಟ್ಟಿಲ್ಲ, ಗೊಬ್ಬರನು ಕೊಟ್ಟಿಲ್ಲ. ಗೊಬ್ಬರ ಯಾಕೆ ಕೊಟ್ಟಿಲ್ಲ ಅಂದ್ರೆ ನೀರಿಲ್ಲ, ಗೊಬ್ಬರ ಕೊಡಲ್ಲ. ಈಗ ಗೊಬ್ಬರ ಕೊಟ್ಟ ಅಂದ್ರೆ ನೀರೇ ಇಲ್ಲ, ಗೊಬ್ಬರ ಕೊಟ್ಟು ಏನ್ ಮಾಡ್ಬೇಕ್ರಿ? ಓಕೆ ಸರ್. ಓಕೆ. ಸರಿಯಾದ ಕಾಲಕ್ಕೆ ದಿನ 100-150 ಹಿಡ್ಕೊಂಡು 200 ಲೀಟರ್ ತನ ಒಂದು ಗಿಡಕ್ಕೆ ನೀರು ಕೊಡ್ಬೇಕು. ಓಕೆ ಸರ್. ತಪ್ಪದೇ ಅಷ್ಟು ನೀರು ಕೊಡ್ಬೇಕು. 3 ತಿಂಗಳಿಗೊಮ್ಮೆ ಗೊಬ್ಬರ ಕೊಡ್ಬೇಕು. 3 ತಿಂಗಳಿಗೊಮ್ಮೆ ಗೊಬ್ಬರ ಕೊಡ್ಬೇಕು. ಗೊಬ್ಬರ ಯಾವ ಕೊಡ್ಬೇಕು ಸರ್? NPK, ಸಾರಜನಕ, ರಂಜಕ, ಪೊಟ್ಯಾಶ್. ಅದೇ ಮೇನ್ ರೀ. ಆಮೇಲೆ ತಿಪ್ಪೆ ಗೊಬ್ಬರ ಏನಾದ್ರು ಕೊಡ್ಬೇಕು ಸರ್? ತಿಪ್ಪೆ ಗೊಬ್ಬರ ವರ್ಷಿಗೊಮ್ಮೆ ತಿಪ್ಪೆ ಗೊಬ್ಬರ ಕೊಟ್ರೆ ಭಾಳ ಚಲೋ.
ತಿಪ್ಪಿ ಗೊಬ್ಬರ ಕೊಟ್ಟರೆ ಭಾಳ ಚಲೋ ರೀ. ಓಕೆ ಸರ್, ಓಕೆ. ಸಪೋಸ್ ನೀರು ಕೊಟ್ಟಿಲ್ಲ ಅಂದ್ರೆ ಪ್ರಾಬ್ಲಮ್ ಏನೇನು ಬರ್ತದೆ ಸರ್ ಅದ್ರೊಳಗೆ? ನೀರು ಕೊಟ್ಟಿಲ್ಲ ಅಂದ್ರೆ ಕಾಯಿನೇ ಹಿಡಿಯಂಗಿಲ್ಲ ರೀ. ಕಾಯಿನೇ ಇಡಲ್ರಿ. ಅವು ಏನವ ಸರ್ ಅವು? ಅದೇನು ಗಂಡು ಹೂವು ಬರ್ತದಲ್ರಿ, ಅದು ನೀರಿನ ಕೊರತೆ ಆಗೇನೆ ಗಂಡು ಹೂವು ಬರೋದು. ಹಾಂ ರೀ, ಇದು ಗಂಡು ಹೂವು ರೀ ಇದು. ಹಾಂ ಹಾಂ ಹಾಂ. ಇದು ನೀರಿನ ಕೊರತೆ ಆಗೇನೆ ಬರೋದು. ಮೇನ್ ಅದೇ ಏನು ಸರ್? ಹಾಂ ರೀ. ಓಕೆ ಓಕೆ ಓಕೆ. ಯಾಕಂದ್ರೆ ಗಂಡು ಹೂವನೇ ಹೆಚ್ಚಿಗೆ ಕಾಣತ್ತೆ ಸರ್ ಕಾಯಿಕ್ಕಿಂತ ತೆನಿಗೆ. ನೀರು ಇಲ್ದಕ್ಕೆ ಹಂಗಾಗ್ತದೆ. ನೀರು ಇಲ್ದಾಗ ಆಗ್ತದೆ ಸರ್, ಅಂದ್ರೆ ಮೇನ್ ಅಬ್ಸರ್ವೇಷನ್ ಅದೇ ರೀ. ಹಾಂ ರೀ. ಈಗ ಒಂದು ತಿಂಗಳು ನೀಡಿದ್ರು ನೀರು ಇಲ್ರಿ. ಅದು ಕೈಂಡ್ ಆಫ್ ಗೊಡ್ಡ ರೋಗ ಟೈಪೇ ಅಂತ ತಿಳ್ಕೊ. ಗೊಡ್ಡ ರೋಗ. ಹೌದೇನು ಸರ್? ಗೊಡ್ಡ ಹೂವನೇ ಅದು. ಗೊಡ್ಡ ಹೂವನೇ ಕಾಯಿ ಆಗಲ್ಲ, ಏನಾಗಲ್ಲ? ಕಾಯಿ ಆಗಲ್ರಿ ಅದು. ಓಕೆ ಓಕೆ ಓಕೆ. ಇದು ಕಾಯಿ ಆಗದು ಇದು. ಹಾಂ ಸಾರಿ, ಹಾಂ ಈ ಥರ ಕಾಯಿ ಆತನ್ರಿ ಇದಕ್ಕೆ. ಓಕೆ ಓಕೆ. ಅಂದ್ರೆ ಇದು ಒಂದು ಫಂಟಿಗೆ ಒಂದು ಕಾಯಿ ಇದು ಆಗ್ತದೆ. ಇದು ಒಂದಕ್ಕೆ ಒಂದು ಬಿಟ್ಕೋತೆ ಬರ್ತದ್ರಿ ಅದು. ಕಮ್ಸೆ ಕಮ್ಮಿ ಒಂದು ಸಾರಿಗೆ 10-12 ಸರಳ ಇರ್ತಾವ್ರಿ ಒಂದು ಗಿಡನಾಗ ಏನು ಸರ್? ಒಂದು ಗಿಡದಾಗ. ಓಕೆ ಓಕೆ. ಗಿಡ ಬಾಡಿದ ಲಕ್ಷಣ ಇರಬಾರ್ದ್ರಿ. ಗಿಡ ನೀರಿನ ಕೊರತೆ ಆಗಿ ಗಿಡ ಬಾಡ್ತದಲ್ರಿ. ಹಿಂಗಾಯ್ತು ಅಂದ್ರೆ ಇನ್ನ ಬ್ಯಾಸಿಗೆ ಇನ್ನ 2-3 ತಿಂಗಳದ ಭಯಾನಕ ಇದು ಆಗ್ತದ್ರಿ. ಓಕೆ ಸರ್, ಓಕೆ. ನೀರು ಕಡಿಮೆ ಬೀಳಬಾರ್ದ್ರಿ ಇದಕ್ಕೆ ಮೇನ್ ನಮ್ಮ ರೈತರು ಮಾಡ್ಬೇಕಂದ್ರೆ ಫಸ್ಟ್ ಅದು ತಲೆಗೆ ಹಾಕೊಂಡೇ ಮಾಡ್ಬೇಕ್ರಿ. ಅದನ್ನ ನೀರಿನ ತಲೆಯಾಗಿ ಇಟ್ಕೊಂಡೇ ಮಾಡ್ಬೇಕು. ನೀರು ಇತ್ತಂದ್ರೆ ಮಾಡ್ರಿ, ಅಥವಾ ಇದ್ದಿಲ್ಲ ಬ್ಯಾಡ್ರಿ. ಓಕೆ. ಅಂದ್ರೆ ಸರ್ ವರ್ಷಿಗೆ ಒಂದು ಗಿಡನಾಗ ಎಷ್ಟು ಕ್ವಿಂಟಲ್ ತನಕ ತೆಗಿಬೋದು? 3 ಕ್ವಿಂಟಲ್ ತೆಗಿಬಹುದ್ರಿ. 3 ಕ್ವಿಂಟಲ್. ಅದು ಬೇರೆ ಕಡೆ ಎಷ್ಟು ತೆಗ್ದಾರ ಸರ್? ನೀವು ಏನಾರ ಹೋಗಿರ್ಬೋದಾರ ವಿಸಿಟ್ ಮಾಡಿ? ಅಲ್ಲ, ಅದೇ ಬೇರೆ ಕಡೆದೇ ಹೇಳಕತ್ತೀನಿ. 3 ಕ್ವಿಂಟಲ್ 3-4 ಕ್ವಿಂಟಲ್ ತೆಗಿಬಹುದು ಒಂದು ಗಿಡನಾಗ ಸರ್. ಓಕೆ ಸರ್, ಓಕೆ. ಅಂದ್ರೆ ಟೋಟಲ್ ಎಷ್ಟು ಎಕರೆ ಹಾಕಿರಿ ಸರ್ ಇದು ನೀವು? ಇದು 4 ಎಕರೆ ಅದ. 4 ಎಕರೆ ಸರ್. ಅಂದ್ರೆ 1 ಎಕರೆನಾಗ ಎಷ್ಟು ಗಿಡಗಳು ಬರ್ತಾವೆ ಸರ್? 57 ಗಿಡ ಬರ್ತಾವ್ರಿ. 57 ಸರ್. ಇದು ಹೆಂಗೆ ಸರ್ ಫೀಟ್ ಅಂದ್ರೆ ಸ್ಪೇಸಿಂಗ್ ಹೆಂಗೆ ಇಟ್ರಿ? 30x30 ಜಿಗ್ಜಾಗ್ ಪದ್ಧತಿ ರೀ. ಜಿಗ್ಜಾಗ್ ಅಂದ್ರೆ ಸರ್ ಯಾವ ಥರ ಅಂದ್ರೆ ಇವು 2 ಅವ ರೀ? ಹಾಂ ರೀ. ಇವು 2 ನಡುವೆ 2 ಸೆಂಟರ್ನಾಗ ಬರಪ್ಲೆ ಮತ್ತೊಂದು ಈ ಥರ ಸೆಂಟರ್ ಏನು ಸರ್? ಇದು ಸೆಂಟರು, ಇದು 2. ಓಕೆ. ಅಂದ್ರೆ ಹಿಂಗೆ 30 ಈ ಥರ 30 ಏನು ಸರ್? ಹಿಂಗೂ 30. ಓಕೆ ಸರ್, ಓಕೆ. ಆ ಥರ. ಅಂದ್ರೆ ಸರ್ ಈಗ ಪ್ಲಾಂಟೇಶನ್ ಮಾಡೋ ಟೈಮ್ನಾಗ ಅವ್ರು ಏನು ಕಂಪ್ನಿದವ್ರೆ ಬಂದು ಹೆಲ್ಪ್ ಮಾಡ್ತಾರೆ ಸರ್? ಕಂಪ್ನಿಯವರೇ ಅವರು ಫೀಲ್ಡ್ ಅಸಿಸ್ಟೆಂಟ್ ಬರ್ತಾರೆ ಅವರು. ಬಂದು ಟೇಪ್ ತೊಗೊಂಡು ಮೆಜರ್ಮೆಂಟ್ ಮಾಡಿ ಮಾರ್ಕ್ ಹಾಕಿ ಕೊಡ್ತಾರೆ. ಮಾರ್ಕ್ ಹಾಕಿ ಕೊಡ್ತಾರೆ ಸರ್. ಸರ್ ಇದಕ್ಕೆ ಗೌರ್ಮೆಂಟ್ ಸಬ್ಸಿಡಿ ಹಂಗೆ ಯಾವ ಥರ ಕೊಡ್ತಾರೆ ಸರ್? ಇದಕ್ಕೆ ಯಾವ ಥರ ಏನು ಸಬ್ಸಿಡಿ ಇಲ್ಲ, ಬರೀ ಅಗಿ ಮಾತ್ರ ಫ್ರೀ ಕೊಡ್ತಾರೆ ನೋಡ್ರಿ. ಅಗ್ಗಿ ಮಾತ್ರ ಫ್ರೀ ಈ ಗಿಡ ಹಚ್ಬೇಕಂದ್ರೆ? ಅದಕ್ಕೆ ಕೆಳಗೆ ಇದು ಏನಿಲ್ರಿ, ಪಿಟ್ ಮಾಡಕ ಅಂತದ್ದು ಎಲ್ಲ ನಾವೇ ಮಾಡ್ಬೇಕು. ನೀವೇ ಮಾಡ್ಬೇಕ್ರಿ? ಖಾಲಿ ಅಗಿ ಸಲುವಾಗಿ ಅವ್ರು ಕೊಡ್ತಾರೆ? ಅಗಿ ಸಲುವಾಗಿ ನಾವು ಅವ್ರು ಕೊಡ್ತಾರ, ಅಗಿ ಅಷ್ಟೇ ಕೊಡ್ತಾರ. ಅಗಿ ಹಚ್ಚದ ಮೇಲೆ 1 ವರ್ಷದ ತನಕ ಗಿಡ ಇಟ್ರು ಅಂದ್ರೆ 1 ವರ್ಷಕ್ಕೆ ಅದಕ್ಕೆ ಗೊಬ್ಬರ ಕೊಡ್ತಾರ್ರಿ. ಗೊಬ್ಬರ ಏನು ಕೊಡ್ತಾರೆ ಸರ್? ಗೊಬ್ಬರ ಯಾವ ಕೊಡ್ತಾರೆ ಸರ್? ಅದೇ NPKನೇ ಒಂದು ಗಿಡಕ್ಕಿಂತ ಇಷ್ಟ ಅಂತೇಳಿ ಅವ್ರ ಲೆಕ್ಕದ ಪ್ರಕಾರ ಎಷ್ಟು ಬರ್ತದ ಅಷ್ಟು ಕೊಡ್ತಾರೆ. 1 ಎಕರೆಗೆ 57 ಗಿಡ ಕೂಡ್ತಾವಲ್ರಿ. 57 ಗಿಡಕ್ಕೆ ಎಷ್ಟು ಬೇಕಾಗ್ತದ ಅಷ್ಟು ಗೊಬ್ಬರ ಕೊಡ್ತಾರೆ. ನಿಮಗೆ ಎಷ್ಟು ಕೊಟ್ಟಾರೆ ಸರ್ ಅವ್ರು? 5,000 ರೂಪಾಯಿ ಕೊಟ್ಟಾರೆ ಎಕರೆಗೆ. ಅದಕ್ಕೆ ಗೊಬ್ಬರ ಎಲ್ಲ ತಗೋಬೋದು ನೀವು? ಹಾಂ ರೀ. ಅದೇನು ಅವರೇ ಕೊಡ್ತಾರೆ ತಂದು ಆ ಥರ? ರೊಕ್ಕ ದುಡ್ಡು ನಾವು ಗೊಬ್ಬರ ಹಾಕಿದ್ದು ಬಿಲ್ ಹಚ್ಬೇಕ್ರಿ ಅವ್ರಿಗೆ. ಓಕೆ. ಅದು ಬಿಲ್ಲಿಗೆ ದುಡ್ಡು ಕೊಡೋರು. ಅವ್ರು ನಿಮ್ಮ ಅಕೌಂಟಿಗೆ ಬರ್ತದ್ರ ಅರ್ಥ ಮಾಡಿ? ಓಕೆ ಸರ್, ಓಕೆ. ಅವರು ಏನಾರ ಸಜೆಷನ್ ಮಾಡ್ತಾರೆ ಸರ್ ಗೊಬ್ಬರ ಆ ಥರ ಏನಾರ? ಹ್ಞೂ ರೀ, ಅವರೇ ಹೇಳೋರು ಮತ್ತು ಕಂಪ್ನಿಯವ್ರೆ ಇದು ಗೊಬ್ಬರ ಹಾಕ್ಬೇಕು ಸರ್. ಅವ್ರು ಅಲ್ಲಿ ಏನಾರ ಕೊಡ್ತಾರೆ POP ಥರ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್? ಓಕೆ ಸರ್, ಓಕೆ. ಸರ್ ಈಗ ಪ್ಲಾಂಟೇಶನ್ ಮಾಡೋಕ್ಕಿಂತ ಮುಂಚೆ ನೀನು ಇದು ಮಾಡ್ತೀರಲ್ಲ, ತೆಗ್ ಹೊಡಿಸ್ತಿರಲ್ಲ, ಅದು ತೆಗ್ ಯಾವ ಸೈಜ್ ಇರ್ತದೆ ಸರ್? ಅದು 1.5 ಬೈ 1.5. ಕೆಳಗೆ ಆಳ ಸರ್? ಅದನ್ನು 1.5. ಓಕೆ. ಅದಕ್ಕೆ ಒಳಗೆ ಏನೇನು ಗೊಬ್ಬರ ಹಾಕ್ತೀರಿ ಸರ್ ಹಾಕತ್ತೆ ಮುಂಚೆ? ಕೆಳಗೆ ಕಲ್ಲು ಇರಲಿಲ್ಲ ಅಂದ್ರೆ ಅಷ್ಟೇ 1.5 ಹೊಡೆದ್ರೆ ನಡೀತದ್ರಿ. ಕಲ್ಲು ಇತ್ತು ಅಂದ್ರೆ ಜರ ಜಾಸ್ತಿ ಹೊಡಿಬೇಕು. ಇದು ಪ್ಲಾಂಟೇಶನ್ ಮಾಡೋಕ್ಕಿಂತ ಮುಂಚೆ ಏನು ಅದ್ರೊಳಗೆ ಗೊಬ್ಬರ ಏನು ಹಾಕ್ತೀರಿ? ಏನಿಲ್ರಿ, ಅದೇ DAP ಯೂರಿಯಾನೇ ಸ್ವಲ್ಪ ಪ್ರಮಾಣದಾಗ ಹಾಕೋದು ಕೆಳಗೆ ಫಸ್ಟ್ ರೆಡಿ ಮಾಡೋಕ್ಕಿಂತ ಮುಂಚೆ. ಜಾಸ್ತಿ ಹಾಕಬಾರ್ದ್ರಿ, ಅಗಿ ಕೂಡತನ ಸೆಟ್ ಆಗತನ. ಆಮೇಲೆ ಸೆಟ್ ಆಗೋ ತನಕ ಕೊಡ್ಬೇಕನ್ ಸರ್ ಇದು? ಓಕೆ ಸರ್. ಇದಕ್ಕೆ ಡ್ರಿಪ್ನು ಮಾಡಿಸಿರಲ್ಲ ಸರ್? ಡ್ರಿಪ್ ಏನಾರ ಸಬ್ಸಿಡಿ ತೊಗೊಂಡ್ರಿ ಸರ್? ಇದೆಲ್ಲ ನಮ್ಮ ಸ್ವಂತ ದುಡ್ಡಿನಿಂದೇ ಮಾಡೀವ್ರಿ ನಾವು. ಈಗ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಬ್ಸಿಡಿ ಏನು ತೊಗೊಂಡಿಲ್ಲ? ಅಂದ್ರೆ ಇದಕ್ಕೂ ಡಿಪಾರ್ಟ್ಮೆಂಟ್ ಸಬ್ಸಿಡಿ ಇದ್ದಿರ್ಬೋದಲ್ಲ ಸರ್? ಹಾರ್ಟಿಕಲ್ಚರ್ ಕಡೆಯಿಂದ ಕೊಡ್ತಾರೆ ರೀ. ತೋಟಗಾರಿಕೆ ಬೆಳೆಗೆ ಸಬ್ಸಿಡಿ ಅದ ಸರ್? ಓಕೆ ಸರ್, ಓಕೆ. ಇದ್ರೊಳಗೆ ರೋಗ ಯಾವ ಬರ್ತಾವೆ ಸರ್? ಇದಕ್ಕೆ ರೋಗ ಇದೇ ಜಿಂಕ ಬೋರಾನ ಕೊರತೆ ಆದ್ರೆ ಎಲ್ಲಿ ಹಳದಿ ಬೆಣ್ಣೆ ತಿರ್ಗೋದು ಆಗ್ತದ್ರಿ. ಆದ್ರೆ ಆಗಿಲ್ಲ ನಂಬಲ್ಲಿ. ಮತ್ತನಕ ಸುಳಿ ಕೊರೆ ಹುಳ ಒಂದು ಬರ್ತದ್ರಿ. ಸುಳಿ ಕೊರೆ. ಓಕೆ ಸರ್, ಓಕೆ. ಅದು ಸುಳಿ ಯಾವ ಥರ ಇದು ಪ್ರಾಬ್ಲಮ್ ಇದಾಗ್ತದೆ ಸರ್? ಅದು ಇಲ್ಲಿ ಅದ ನೋಡ್ರಿ, ಬರ್ರಿ. ಅಲ್ಲಿ ಒಂದು ತೂತ ಬಿದ್ದದ ನೋಡ್ರಿ ಪಡಿಗೆ.
ಹಾಂ ಹಾಂ ಅದು ಸುಳಿ ಕರ್ದಿದೆ ನೋಡ್ರಿ. ಇದು ಸುಳಿದೆ ಸರ್ ಅದು ಅಂದ್ರೆ ಪೂರಾ ಇದು ಫಂಟಿಗೆ ಬೀಳ್ತದೇನ್ರಿ? ತೂತ ಹಾಕಿ ಒಳಗೆ ಹೋಗ್ತದ್ರಿ ಅದು ಕರಿದೊಂದು ದುಂಬಿ ಬರ್ತದ್ರಿ. ಓಕೆ ಸರ್, ಓಕೆ ಓಕೆ ಓಕೆ. ಇದು ಮೇನ್ ಏನ್ರಿ ಇದು? ಅಂದ್ರೆ ಇದು ಪೂರಾ ಫಂಟಿನೇ ಮುರಿದು ಬಿಡ್ತದ? ಅದು ಫಂಟಿನೇ ಹೋಗ್ಬಿಡ್ತದ. ಓಕೆ ಓಕೆ. ಅದಕ್ಕೆ ತೂತ ಮಾಡಿಬಿಡ್ತದ. ಅಂದ್ರೆ ಫಂಟಿ ಅಂದ್ರೆ ಮೇನ್ ಫಂಟಿನೇ ಏನ್ರಿ ಇದಕ್ಕೆ? ಓಕೆ ಸರ್. ಅದು ಬಿಟ್ಟು ಮತ್ತೆ ಏನ್ ಬರ್ತದೆ ಸರ್ ಇದಕ್ಕೆ? ಏನಿಲ್ಲ ನೋಡ್ರಿ. ಓಕೆ. ಇದು ಸ್ಪರ್ಶ ಹೆಂಗ್ ಮಾಡ್ತೀವಿ ಸರ್? ಗಂಡು ಹೂವದು ಮತ್ತೆ ಹೆಣ್ಣು ಇದ್ರದ್ದು ಕಾಯಿ ಇರ್ತದಲ್ಲ ಆ ತಂತಾನೆ ಮಾಡ್ಕೋತಾರಿ? ತಾನೇ ಪರಾಗಸ್ಪರ್ಶ ತಾನೇ ಮಾಡ್ಕೋತಾವ. ಪರಾಗಸ್ಪರ್ಶ ತಾನೇ ಮಾಡ್ತದನ್ರಿ? ಹುಳ ಬರ್ತಾವ್ರಿ ಅವು. ಇವು ನಮ್ ಜೇನು ನೊಣ ಬರಲ್ರಿ ಅಂತವೆಲ್ಲ ಆಹಾರ ಹುಡ್ಕಲ್ಕ್ ಬಂದು ಪರಾಗಸ್ಪರ್ಶ ಆಗ್ತದೆ. ಹೌದೇನ್ ಸರ್? ಅಂದ್ರೆ ನಾವೇನ್ ಮಾಡೋದಿಲ್ಲ. ಓಕೆ ಓಕೆ. ಪಾಲಿನೇಷನ್ ಇದು ಆಗ್ತದ್ರಿ ಆ ಥರ ಸರ್. ಓಕೆ ಸರ್. ಇದಕ್ಕೆ ಕಾಯಿ ಆಗ್ಬೇಕಂದ್ರೆ ಈಗ ಫಂಟಿ ಕಾಯಿ ಆತ ನೋಡ್ರಿ ಸರ್, ಈಗ ಒಂದು ಚಾಲು ಆಯ್ತಂದ್ರೆ ಅದು ಫುಲ್ ಹಣ್ಣು ಆಗ್ಬೇಕಂದ್ರೆ 8 ದಿವ್ಸನಾಗ ಆಗ್ತದ್ರಿ ಅದು? 2-2.5 ತಿಂಗ್ಳಿಗೆ ತೋತದ್ರಿ. 2 ತಿಂಗಳಿಗೆ. ಓಕೆ ಸರ್. ಓಕೆ ಓಕೆ. ಆ ಥರ. ಹಾಂ ರೀ. ಒಂದ್ಸಲ ಗೊಂಚಲು ಬಿಡ್ತು ಅಂದ್ರೆ ಹಣ್ಣಾಗಿ ಕಡಿಲಿಕ್ಕೆ ಬರ್ಬೇಕಾದ್ರೆ 2-2.5 ತಿಂಗಳು ತೋತದ್ರಿ. 2.5 ತಿಂಗಳ ತೋತಾನೆ ಸರ್? ಓಕೆ ಸರ್. ಓಕೆ ಓಕೆ ಸರ್. ಇದು ಹೆಂಗೆ ಕೆಜಿ ಹೆಂಗೆ ಮಾರ್ಕೆಟ್ನಾಗ ಹೆಂಗೆ ಕ್ವಿಂಟಲ್ ಹೋಗ್ತೈತ್ರಿ ಇದು? 1,600 ರೂಪಾಯಿ ಕ್ವಿಂಟಲ್ ರೀ. 1,600 ರೂಪಾಯಿ ಕ್ವಿಂಟಲ್ ಈಗ ಪ್ರೆಸೆಂಟ್ ನಡೆದಿದ್ದು? ಈಗ ನಡೆದಿದ್ದು. ಓಕೆ ಸರ್. ಓಕೆ. ಇದು ಮಾರ್ಕೆಟ್ ಹೆಂಗೆ ಸರ್? ಇದು ನಿಮ್ಗೇನಾರ ಮೆಸೇಜ್ ಬರ್ತದ ಈ ಪ್ರೈಸ್ ಅಂತ ಯಾವ ಥರ ಆಗಿದೆ? ಮೆಸೇಜ್ ಬರ್ತದಲ್ರಿ. ಹಾಂ, ಮೆಸೇಜ್ ಬರ್ತದೆ ಸರ್? ರೇಟ್ ಚೇಂಜ್ ಆಯಿತು ಅಂದ್ರೆ ಮೆಸೇಜ್ ಬರ್ತದೆ. ಹಾಂ ಹಾಂ ಹಾಂ. ಇದೇ ರೇಟ್ ಕಂಟಿನ್ಯೂ ಆಯ್ತು ಅಂದ್ರೆ ಬರಲ್ಲ, ಮೆಸೇಜ್ ಬರಲ್ರಿ. ಅವ್ರು ಕಟಿಂಗ್ ಮಾಡೋರು ನೀವೇ ಮಾಡ್ತೀರಿ ಅವ್ರ ಕಂಪ್ನಿದವ್ರಿಗೆ ಬರ್ತದೆ ಸರ್? ನಾವೇ ಮಾಡ್ಬೇಕ್ರಿ. ನೀವೇ ಮಾಡಿ ನಂಬಲ್ಲಿ ಇಲ್ಲೇ ಕಾಟ ಮಾಡಿ ಕೊಡ್ಬೇಕು. ಕಾಟ ಮಾಡಿ ಕೊಡ್ಬೇಕ್ರಿ. ಪೇಮೆಂಟ್ ಯಾವ ಥರ ಮಾಡ್ತಾರೆ ಸರ್ ಅವ್ರು? ಬ್ಯಾಂಕಿಗೆ ರೀ, ಅಕೌಂಟಿಗೆ. ಬ್ಯಾಂಕ್ ಟು ಬ್ಯಾಂಕ್ ಅಕೌಂಟ್ ಇಲ್ಲಿ ಕಾಟ ಮಾಡಿ ಇದು ಮಾಡ್ಕೊಂಡು ಹೋಗ್ತಾರೆ. ಅದ್ರೊಳಗೆ ಏನಾರ ಕಟ್ಟಿಂಗ್ ಏನಾರ ಮಾಡ್ಕೋತಾರೆ ಅಂದ್ರೆ ನಂಬಲ್ಲಿ ಟೈಪ್ ಏನಾರ ಮಾಡ್ತಾರೆ ರೀ? ಅಯ್ಯೋ ಗೊಂಚಲುಗಳು ಈಗ ಏನಾರೇ ಹಣ್ಣು ಸರಿ ಆಗಿದ್ದಿಲ್ಲ ಹಂಗೆ ಹಿಂಗೆ ಇದ್ದು ಅಂದ್ರೆ ಅವರು ಇದು ಮಾಡ್ತಾರೆ, ಕಟ್ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಅದು ಮಾಡಿ ಕಟ್ ಮಾಡ್ಕೆ ಕಾಟ ಮಾಡ್ತಾರೆ. ಅವ್ರು ಇರ್ತಾರೆ ರೀ ಎದುರು. ಅವ್ರು ಇರ್ತಾರೆ, ನೀವು ಇರ್ತೀರಿ, ಅವ್ರು ಇರ್ತಾರೆ ಸರ್. ಇಲ್ಲೇ ಚೆಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವ್ರು. ಓಕೆ ಸರ್. ಓಕೆ 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 ಸರ್. ಇದು ಹೈಯೆಸ್ಟ್ ಎಷ್ಟು ಹೋಗ್ಯದ್ರಿ? ಹೆಂಗೆ ಕ್ವಿಂಟಲ್ ಹೋಗ್ಯದ ಸರ್ ನಿಮ್ಮ ಹೈಯೆಸ್ಟ್? ಈಗ ತನಕ 6 ವರ್ಷ ಆಯ್ತಲ್ಲ ರೀ, 3 ವರ್ಷ ಕಟ್ಟಿಂಗ್ ಚಾಲು ಆಗೈತಿ. ಎಷ್ಟು ಹೋಗೈತಿ ನಿಮ್ಮ ಹೈಯೆಸ್ಟ್? ಹೆಂಗೆ ಕ್ವಿಂಟಲ್ ಹೋಗ್ಯದ? 1,800 ರೂಪಾಯಿ ಆಗೈತೆ ರೀ ಹೈಯೆಸ್ಟ್. ಲೋಯೆಸ್ಟ್ ಸರ್? ಲೋ ಇದಕ್ಕೆ 1,300ಕ್ಕಿಂತ ಕೆಳಗೆ ಬರಲ್ಲ. ಆಗ್ತದ್ರಿ ಕಡಿಮೆ ಹೆಚ್ಚು. ಎಣ್ಣೆ ಮಾರ್ಕೆಟ್ ಮೇಲೆ ಇದ್ರ ರೇಟ್ ಆಗ್ತದ್ರಿ. ಹೌದೇನು ಸರ್? ಇದು ತಾಳೆ ಪಾಮ್ ಆಯಿಲ್ ಊಟಕ್ಕೆ ಬಳಸ್ತಾರಲ್ರಿ, ಪಾಮ್ ಆಯಿಲ್. ಅದು ಎಣ್ಣೆ ರೇಟ್ ಹೆಚ್ಚು ಕಡಿಮೆ ಆದಾಗ ಇದು ಕಾಯ್ದು ಹೆಚ್ಚು ಕಡಿಮೆ ಆಗ್ತದೆ ಸರ್? ಓಕೆ. ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಇರ್ತದ್ರಿ ಎಲ್ಲ. ಓಕೆ ಸರ್. ಓಕೆ. 2 ವರ್ಷನಾಗ ಒಂದು ಸಾರಿ 40-45 ಕ್ವಿಂಟಲ್. ಹೋದ ವರ್ಷ 40-45 ಕ್ವಿಂಟಲ್ ಆಗ್ಯದ್ರಿ. ಈ ಸರಿ ಇನ್ನ ವರ್ಷ ಆಗಿಲ್ಲೇ ಅಂದ್ರೂ 60-70 ಕ್ವಿಂಟಲ್ ಆಗ್ಯದ್ರಿ. 70 ಕ್ವಿಂಟಲ್ ಆಗ್ಯದ್ರಿ. ಅಂದ್ರೆ ಟೋಟಲ್ ನಿಮ್ 4 ಎಕರೆ? 4 ಎಕರೆ ಅಂದ್ರೆ ಇಷ್ಟೇ ಭಾಳ ಕಡಿಮೆ ರೀ ನಮ್ಮ. ಹೌದು ಸರ್, ಭಾಳ ಕಡಿಮೆ ಆಯ್ತದ. ಇಷ್ಟು ನೀರಿನ ಕೊರತಿಲಿಂದ ನಂಬಲ್ಲಿ ಮೇನ್ ಪ್ರಾಬ್ಲಮ್. ಸೊ ನೀರ್ ಇತ್ತಂದ್ರೆ ಎಲ್ಲನೇ ಅದ್ರ ತಿಳ್ಕೊರಿ. ಅಂದ್ರೆ ಈ ತರ ಈಗ ನೋಡ್ರಿ ಇವು ಬಿಟ್ಟವಲ್ಲ ಸರ್ ಈ ತರ. ಅದು ಬಿಡಬಾರ್ದ್ರಿ ಹಂಗ. ಹಸಿ ಕೊರತೆ ಆಗಿ ಹಂಗ ಆಗ್ತದ. ಅದು ಬಿಟ್ಟು ಮತ್ತೆ ಏನ್ ಪ್ರಾಬ್ಲಮ್ ಸರ್? ಲೇಬರ್ ಪ್ರಾಬ್ಲಮ್ ಏನ್ರಿ ಇದಕ್ಕೆ? ಕಟಿಂಗ್ ಮಾಡೋ ಲೇಬರ್ ಬೇಕಾಗಲ್ರಿ. ಏನು ಲೇಬರ್ ಸಮಸ್ಯೆ ಇದಕ್ಕೇನು ಬೇಕೇ ಆಗಲ್ಲ. ಹುಲ್ಲಿದ್ರೆ ಏನ್ ಫರಕ್ ಬೀಳಲ್ಲ ಅದು. ನಾವು ಸ್ವಚ್ಛ ಇಡಬೇಕು, ನಮ್ಗೆ ತಿರ್ಗಾಡೋದಿರ್ತದ, ಸ್ವಚ್ಛ ಮಾಡ್ಬೇಕು ಅಷ್ಟೇ. ಇದಕ್ಕೇನು ಸಮಸ್ಯೆ ಇಲ್ರಿ. ಅದು ಇದಕ್ಕೆ ಇದು ಏನಂತಾರ ವಿಡಿಸೈಡ್ ಔಷಧಿ ಹೊಡಿಬೋದ್ರಿ ಇದಕ್ಕೆ? ಹುಲ್ಲಿಂದ ಔಷಧಿ ಹೊಡಿಬೋದ್ರಿ. ಜಾಸ್ತಿ ಹೊಡೆದ್ರೆ ಹೊಲ ಕೆಡ್ತದ ಅಂತ ಹೇಳಿ ನಾವು ಹೊಡೆಯಂಗಿಲ್ಲ. ನಿಮ್ ಹೊಲ ಕೆಟ್ಟದ ಮತ್ತೇನ ಗಿಡಕ್ಕೆ ಏನಾರ ಪ್ರಾಬ್ಲಮ್ ಆಗ್ತೈತೆ ಕಾಣುತ್ತೆ? ಆಗದಿದ್ರು ನಾವು ಹೊಡೆಯೋದು ಆದಷ್ಟು ಕಡಿಮೆ ಮಾಡಿದ್ರೆ ಓ ಉತ್ತಮ ಸರ್. ಓಕೆ ಸರ್. ಓಕೆ. ಈ ಥರ ಸರ್. ಇದು ಗೊನ್ನೆಗೆ ಏನಾರ ಮತ್ತೆ ರೋಗ ಏನಾರ ಬರ್ತದೆ ಸರ್? ಮತ್ತೆ ಇದಕ್ಕೇನು ಬರಲ್ರಿ. ಏನು ಬರಲ್ರಿ? ವೈಟ್ ಕಾಣತ್ತಲ್ಲ ಸರ್? ಇಲ್ರಿ, ಅದು ಏನಿಲ್ರಿ. ಹೌದೇ ಇಲ್ಲ ಸರ್? ಓಕೆ ಸರ್. ಓಕೆ ಓಕೆ. ಆ ಥರ ನೋಡಿ ಸ್ನೇಹಿತರೆ, ಸರ್ ಈ ಥರ ಮಾಡಿದಾರೆ. ಆಮೇಲೆ ಹೇಳ್ಬೇಕಂದ್ರೆ ಸರ್ ಸ್ವಲ್ಪ ಇಳುವರಿ ಕಡಿಮೆ ಐತಿ. ರೀಸನ್ ಸರ್ ಹೇಳ್ತಾರೆ, ನೀರು ಇತ್ತಂದ್ರೆ ಮಾಡಬೇಕು, ಇದ್ದಿಲ್ಲ ಅಂದ್ರೆ ಸುಮ್ಮನೆ ಮಾಡಕ್ಕೆ ಹೋಗ್ಬೇಡ್ರಿ. ಹೌದಲ್ಲ ಸರ್? ಹೌದೌದು. ಮೇನ್ ರೀಸನ್ ರೈತರಿಗೆ ನೀರು ಸಾಕಷ್ಟು ಇದ್ರೆ ಇದು ಮಾಡ್ಬೇಕು. ನೀರು ಸಾಕಷ್ಟು ಇದ್ರೆ ಲಾಭ ತಗೊಳಕ್ ಚಲೋ ಅದ. ಬೇರೆ ಬೆಳೆಕ್ಕಿಂತ ಇದು ಚಲೋ ರೀ. ಓಕೆ ಸರ್. ಈ ಇಷ್ಟು ಲಾಭ ಬೇರೆ ಬೆಳೆಗೆ ಯಾವ್ದ್ರದಾಗನು ಆಗಲ್ಲ. ಹೌದೇನು ಸರ್? ತೊಗರಿ ಮಾಡಿದ್ರ, ಕಬ್ಬು ಮಾಡಿದ್ರ ಎಲ್ಲದ್ರದಾಗ ಇಷ್ಟ ಆಗಲ್ಲ. ಮತ್ತೆ ಇದಕ್ಕೆ ಹೆಚ್ಚಿಗೆ ಅಂದ್ರೆ ಮತ್ತೆ ಹಣ್ಣಿನ ಬೆಳೆ ಬಾಳೆ ಗಿಳೆ ಮಾಡಿದ್ರ ಅಥವಾ ಪಪ್ಪಾಯಿ ಮಾಡಿದ್ರ ಒಂದೊಂದ್ಸಲ ಜಾಸ್ತಿನೂ ಆಗ್ತದ, ಒಂದೊಂದ್ಸಲ ಪೂರ ತೊಗೊಂಡು ಹೋಗ್ತದ. ಓಕೆ ಸರ್. ಅವೆಲ್ಲ ಇರ್ತಾವ. ಇದು ಹಂಗಾಗಲ್ಲ. ಒಂದೇ ಥರ ಇದು ಇಷ್ಟ ಇನ್ಕಮ್ ಇಷ್ಟದ, ಇದು ವರ್ಷಿಗೆ ಇಷ್ಟದ ಅಂದ್ರೆ ಅದು ಕಂಟಿನ್ಯೂ ಅಷ್ಟೇ ಇರೋದು.
ಅಂದಾಜು ಸರ್ ಎಕರೆಗೆ ಖಾಲಿ 1 ಎಕರೆ ಮಾಡ್ದಂಗೆ ತಿಳ್ಕೊರಿ ಸರ್, ವರ್ಷಿಗೆ ಎಷ್ಟು ಆದಾಯ ಮಾಡ್ಬೋದು ಸರ್ ಚೆನ್ನಾಗಿ ಮಾಡ್ತಾರೆ? 1 ಲಕ್ಷ 1.5 ಲಕ್ಷ 1 ಎಕರೆಗೆ ಮಾಡ್ಬೋದು ವರ್ಷಿಗೆ ಆರಾಮ್ಸಿ ಮಾಡ್ಬೋದು. ಆರಾಮ್. ಓಕೆ, ಸ್ವಲ್ಪ ನೀರು ಚೆನ್ನಾಗಿರ್ಬೇಕು. ನೀರು ಬೇಕು ರೀ, ಸ್ವಲ್ಪ ಇಲ್ರಿ, ಚಲೋ ನೀರು ಚಲೋನೇ ಬೇಕು. ಚಲೋನೇ ಬೇಕೇನು ಸರ್? ಸರ್ ಇವೇನು ಇಲ್ಲೇ ಹಾಕಿರಲ್ಲ ಸರ್ ಎಲ್ಲ ಎಲ್ಲ ಈಗ ಸುಟ್ಟಿಲಿ ಕಾಣ್ತದೆಲ್ಲ? ಇಲ್ರಿ, ಅದು ನಾವು ಸಾವಯವದವರು ನಾವು ಗೊಬ್ಬರ ಜಾಸ್ತಿ ಇದ್ರದ್ದು ಸರ್ ಯೂಸ್ ಮಾಡಲ್ರಿ ನೀವು? ಹ್ಞೂ ರೀ, ರಾಸಾಯನಿಕ ಜಾಸ್ತಿ ಬಳಸಲಾರ್ದಕ್ಕ ನಾವೇನು ಮಾಡ್ತೀವಿ, ಇದೆಲ್ಲ ಕಡ್ದು ಇಲ್ಲೇ ಹಾಕಿದ್ರೆ ಅದು ಗೊಬ್ಬರ ಆಗ್ತದ್ರಿ. ಇದು ಈ ವರ್ಷ ಹಾಕಿದ್ದು ಹಿಂಗದ ನೋಡ್ರಿ. ಈಗ ಮೊನ್ನೆ ಕಡ್ದಿದ್ದು ಇದು ಹಿಂಗದ. ಇದಕ್ಕೆ ಮೊದಲು 3 ತಿಂಗಳು ಹಿಂದೆ ಕಡ್ದಿದ್ದು ಹಂಗದ. ಎಲ್ಲ ಕೊಳ್ತದಿಲ್ಲ ಈಗ ಹೋದ ವರ್ಷ ಹಾಕಿದ್ದು ಈಗ ಎಲ್ಲ ಕೊಳ್ತದ ನೋಡಿ. ಓಕೆ ಸರ್, ಈಗ ಸೊ ಕಂಪ್ಲೀಟ್ಲಿ ಆರ್ಗಾನಿಕ್. ಈಗ ರೀ ಗೊಬ್ಬರ ಆಗ್ತದ, ಗೊಬ್ಬರ ಆಗ್ಬಿಡ್ತದೆ ರೀ. ಈಗ ರೀ ನೀರೇ ಇಲ್ಲ, ಮೋಟ್ರ್ ಚಾಲು ಅದ, ನೀರಿಲ್ಲ, ಇಷ್ಟೇ ಬರ್ತದೆ. ಓಹೋ, ಇಷ್ಟೇ ಬರ್ತದ. ಸೊ ಇದೇ ಪ್ರಾಬ್ಲಮ್ ಆಗದ. ಹಾಂ ರೀ, ಇದಕ್ಕೆ ಈಗ ಹನಿ ಪ್ರೆಷರ್ ಕಡಿಮೆ ಆಗ್ತದ್ರಿ, ನೀರು ಕಡಿಮೆ ಆದಂಗೆ ಹನಿ ಬರೋದು ಕಡಿಮೆ ಆಗಿಬಿಡ್ತದೆ. ಓಕೆ ಸರ್. ಈಗ ಯಾವಾಗಲೂ ಇದ್ರ ಸುತ್ತ ಈಗ ನೀವು ನಿಂತಿರಲ್ಲ ಅಷ್ಟು ದೂರ ಇದು ಇಟ್ಟು ಹಸಿ ಇರ್ಬೇಕಿದು. ಇದು ಹಸಿ ಇರಬೇಕು. ಓಕೆ ಸರ್. ಇಲ್ಲಿ ನೀವು ನಿಂತಲ್ಲಿ ಹಸಿನೇ ಇಲ್ಲ. ಹೌದು ಸರ್, ಈ ಕಡೆ ಹಸಿನೇ ಇಲ್ಲ ನೋಡ್ರಿ. ಈಗ ಪೂರ ಹಸಿನೇ ಇಲ್ಲ ಪೂರ. ಎಷ್ಟು ಚಂದ ನೀರು ತೊಯ್ತದ ಅಷ್ಟು ಬೆಳೆ ಚಂದ ಬರ್ತದೆ. ಓಕೆ ಸರ್, ಓಕೆ. ಅಂದ್ರೆ ಸರ್ ಇದು ಯಾವ ಸೀಸನ್ನಾಗ ಚೆನ್ನಾಗಿ ಬರ್ತದ್ರಿ? ಈಗ ಬ್ಯಾಸ್ಗೆನಾಗ ನೀರಿರಲ್ಲ, ವರ್ಷಾವಧಿ ಪ್ರತಿ ತಿಂಗಳು ಕಡಿಸ್ಕೋತದ್ರಿ ಇದು ಕಾಯಿ. ಪ್ರತಿ ತಿಂಗಳ ಕಾಯಿ ಚಾಲು ಆಯ್ತು ಅಂದ್ರೆ ಹಣ್ಣು ಆದ ಕೂಡಲೇ ಕಡಿಬೇಕ್ರಿ. ಓಕೆ ಸರ್, ಓಕೆ. ಇದು ರೆಗ್ಯುಲರ್ಲಿ ಇನ್ಕಮ್ ಬಂದಂಗೆ ಅಂತ ತಿಳ್ಕೊರಿದು? ಹ್ಞೂ ರೀ, ತಿಂಗಳಿಗೆ 1 ಎಕರೆ ಪಾಮ್ ಇತ್ತು ಅಂದ್ರೆ 1 ತಿಂಗಳಿಗೆ 10,000 ಕನಿಷ್ಠ ಪೇಮೆಂಟ್ ಬರ್ತದೆ ರೀ. ಪೇಮೆಂಟ್ ಬಂದಂಗೆ? ರೆಗ್ಯುಲರ್ ತಿಂಗಳಿಗೆ 10,000 ರೂಪಾಯಿ ಬರ್ತದೆ. 12 ತಿಂಗಳಾದ್ರೆ 1,20,000 ರೂಪಾಯಿ 1 ಎಕರೆ. 1 ಎಕರೆ ಹಂಗೆ 1 5 ಎಕರೆ ಮಾಡಿದ್ರೆ 50,000 ರೂಪಾಯಿ. 50,000 5 ಎಕರೆ ಮಾಡಿದ್ರೆ ಇಂಜಿನಿಯರ್ ಇದ್ದಪ್ಪಲೆ ಮನ್ಯಾಗ. ಅಂದ್ರೆ ಇದು ಮಾಡಿದ್ರೆ ಭಾಳ ಒಳ್ಳೇದ್ರಿ. ಒಟ್ಟು ಚೆನ್ನಾಗಿ ಮಾಡ್ಕೋಬೇಕಷ್ಟೇ. ಚೆನ್ನಾಗಿ ಮಾಡ್ಬೇಕ್ರಿ. ನಾವು ಮಾಡೋದೆಲ್ಲ ಸರಿ ಮಾಡೀವ್ರಿ, ಆದ್ರೆ ಇದು ನೀರಿಂದು ಇದು ಆಗ್ಯದ. ಈಗ ಕೈಲೇ ಗಳೆ ಹೊಡೆದ್ರ ಇದ್ರ ಬೇರ್ ಹೋಗ್ತದ್ರಿ, ಇದು ಗಳೆ ಹೊಡೆಯಂಗಿಲ್ಲ. ಹೆಣ್ಮಕ್ಳಿಗೆ ಹಚ್ಚಿದ್ರೆ ಲೇಬರ್ ಚಾರ್ಜ್ ಜಾಸ್ತಿ ಆಗ್ತದ. ಅದಕ್ಕಿಂತ ದನಗಳು ಬಿಟ್ಟಿವ ಅಂದ್ರೆ ಹುಲ್ಲು ಮೈದಕ್ಕೆ ಖಾಲಿ ಮಾಡ್ತಾರೆ ಆ ಥರ. ಓಕೆ ಸರ್, ಓಕೆ. ಅದಕ್ಕೆ ಇದು ಮಾಡ್ರಿ ಅಂತ ತಿಳ್ಕೊ. ಇವು ಹಣ್ಣಾಗವನ್ ಸರ್? ಇದು ಹಣ್ಣಿಗೆ ಬಂದದ ನೋಡ್ರಿ. ಈಗ 3-4 ದಿನದಾಗ ಕಟಾವು ಮಾಡಿಸ್ಬೋತದ್ರಿ ಇದು ಸರ್. ಇದು ಓಕೆ, ಓಕೆ. ಕಲರೇ ಚೇಂಜ್ ಆಗ್ತದೆ? ಕಲರೇ ಚೇಂಜ್ ಇನ್ನ ಚೇಂಜ್ ಆಗ್ತದ್ರಿ. ಇನ್ನ ಗುಲಾಬಿ ಬಣ್ಣಕ್ಕೆ ಬರ್ತದೆ, ಪೂರ ಗುಲಾಬಿ ಬಣ್ಣ ಬರ್ತೇನೆ. ಹಾಂ ರೀ. ಓಕೆ ಸರ್, ಓಕೆ, ಓಕೆ. ಆಮೇಲೆ ಸರ್ ಈ ಗಂಡು ಹೂವದಲ್ರಿ, ಇದಕ್ಕೆ ಏನಾರ ಮತ್ತೆ ಎಫೆಕ್ಟ್ ಮಾಡ್ತದೆ ಸರ್? ಅದ್ಮೇಲೆ ಬಿದ್ದಾದ್ರೆ ಏನು ಮಾಡಲ್ರಿ. ಆಮೇಲೆ ಟಿಲ್ಲರ್ ಯೂಸ್ ಮಾಡೋಣ ಸರ್? ಇದೇ ಹೊಡಿತೇವ್ರಿ. ಸುರು ಗಿಡ ಸಣ್ಣ ಇದ್ದಾಗ ಇವೇ ಹೊಡೆದೀವಿ. ಈ ಗಿಡ ದೊಡ್ಡ ಆದಂಗೆ ಬೇರೆ ಪೂರ ಮುಂದಕ್ಕೆ ಇದು ಪಡಿ ಎಲಿಗೆ ಬರ್ತದಲ್ರಿ. ಇದು ಗಿಡದಲ್ಲಿಂದ ಎಷ್ಟು ದೂರ ಬರ್ತದಲ್ರಿ, ಇಷ್ಟೆಲ್ಲ ಬೇರವ ನೋಡ್ರಿ. ಇದ್ರ ಇಷ್ಟು ಬೇರವ? ಹಾಂ ರೀ, ಇಷ್ಟು ಬೇರವ. ಅಂದ್ರೆ ಇಷ್ಟು ನೀರು ಇರ್ಲೇಬೇಕು, ಇಷ್ಟು ನೀರು ತೋಯಿಸ್ಬೇಕು ನಾವು. ಓಕೆ, ಓಕೆ. ಅಂದ್ರೆ ಅಲ್ಲಿ ಮೇನ್ ಅದ ಫಂಟಿ ಇಲ್ಲಿ ಬುಡ. ಓಕೆ, ಇಷ್ಟು ನೀವು ಬೇರೆ ನೀರು ಬೇಕೇ ಬೇಕು. ಅಷ್ಟು ನೀರು ತೊಯ್ಸಲ್ಕ್ ನಂಬಲ್ಲಿ ನೀರು ಇಲ್ದಕ್ಕೆ ಅದು ಡ್ರಿಪ್ ಮಾಡಿಕೆ ಕೆಳಗೆ ಇದು ಅದಕ್ಕೆ ನೀರು ಇಲ್ಲಿ ಅದ ರೀ. ಅದಕ್ಕೆ ಸ್ವಲ್ಪ ಇದು ಹೆಚ್ಚಿಗೆ ಗೊತ್ತಾಗ್ಲತ್ತಿಲ್ಲ ಆ ಥರ ಸರ್. ಮೇನ್ ಅದು ರೀಸನ್ ಇದು ಅನ್ ಸರ್? ಓಕೆ, ಓಕೆ, ಓಕೆ. ಇಲ್ಲಿ ಕಾಣುತ್ತೆ ಸರ್. ಇದೇ ರೋಗ ಅಲ್ರಿ ಇದು? ಸುಳಿ ರೋಗ? ಅದೇ ಸುಳಿ ನೋಡ್ರಿ. ಅದು ಸಣ್ಣ, ಅದು ಮೊದಲು ಒಳಗಿದ್ದಾಗ ತೂತು ಹಾಕ್ಯದ್ರಿ, ಅದು ಈಗ ಹೊರಗೆ ಬಂದದ್ರಿ. ಓಕೆ ಸರ್, ಓಕೆ, ಓಕೆ. ಈ ಥರ. ಆಮೇಲೆ ಸರ್ ಇದು ಕೆಳಗೆ ಬುಡಕ್ಕೆ ಏನೋ ಸುಳಿ ರೋಗ ಬರ್ತೇನೆ ಸರ್? ಇದಾಗ ಯಾವ ಥರ? ಬುಡಕ್ಕೆ ಏನೂ ಬರಲ್ರಿ, ಖಾಲಿ ಫಂಟಿಗೆ ರೀ? ಬರೀ ಮ್ಯಾಲ ಅಷ್ಟೇ. ಮ್ಯಾಲ ಅಷ್ಟೇ ರೀ. ಇದ್ರಾಗೆಲ್ಲ ಮೊದಲ ಇಂಟರ್ ಕ್ರಾಪ್ ತೊಗರಿ ಮಾಡಿದೇವ್ರಿ. ಇದ್ರೊಳಗೆ ಫಸ್ಟ್ ಇನ್ಶಿಯಲಿ ಸರ್? ಫಸ್ಟ್ ಎಷ್ಟು ವರ್ಷ ತೊಗೊಂಡ್ರಿ ಹಂಗೆ? 3 ವರ್ಷ ತೊಗರಿ ಆಗ್ಯದ್ರಿ. 3 ವರ್ಷ ತೊಗೊಂಡ್ರಿ ನಡುವೆ? ಭಾಳ ಬಂಪರ್ ಐತ್ರಿ ತೊಗರಿ. 4 ಎಕರ್ನಾಗ ಏನ್ರಿ 25-30 ಪಾಕೆಟ್ ಮಾಡೀವಿ. ಹಾಂ ಸರ್. ವರ್ಷಿಗೆ ಫಸ್ಟ್ ಇನ್ಶಿಯಲಿ 3 ವರ್ಷ ಕಾಯಿ ಚಾಲು ಆದ್ಮೇಲೆ ಸ್ಟಾಪ್ ಮಾಡ್ರಿ? ಈಗ ಇದು ಗಿಡದ ನೆಳ್ಳು ಹಾಕದಲ್ರಿ, ಹಿಂಗೆ ನೆಳ್ಳು ಹಾಕಿದಾಗ ಬೇರೆ ಬೆಳೆ ಆಗಲ್ರಿ. ಓಕೆ, ಓಕೆ. ಆಗಲ್ಲ. ಇದು ಈಗ ಇವೆಲ್ಲ ಪಡಿಗಳು ಈಗ ಗಳ್ಯಾಗ ಹೊಡಿಬೇಕು, ಟ್ರ್ಯಾಕ್ಟರ್ ಹೊಡಿಬೇಕು ಅಂದ್ರೆ ಪಡಿ ಮಾರಿಗೆ ಬಿಡಿತಾವ್ರಿ. ಆಗಲ್ಲ,
ಅದನ್ನು ಆಗ್ತೈತೆ ಆಮೇಲೆ ಮುರಿಯೋದು ಚಾನ್ಸ್ ಇರ್ತಾವ್ರಿ. ಮುರಿಯೋದೇ ಚಾನ್ಸ, ಇಲ್ಲಿ ಉಳುಮೆ ಮಾಡಪ್ಲೇನು ಇಲ್ಲ ಹೌದು ಸರ್. ಬೇರಿನ ಸಲುವಾಗಿ. ಆ ಥರ ಕೆಳಗೆ ಬೇಡೂ ಆಗ್ಬಿಡ್ತದ್ರಿ. ಹಾಂ ರೀ. ಓಕೆ ಸರ್, ಓಕೆ. ಇದಕ್ಕೆ ಆದಷ್ಟು ಏನು ಮಾಡಬಾರ್ದ್ರಿ. ಸಣ್ಣ ಇದ್ದಾಗ ಮಾಡ್ಕೋಬೋದ್ರಿ. ಇದಕ್ಕೆ ಸಾಕಷ್ಟು ನೀರು ಕೊಟ್ರೆ ಬೇರೆ ಇದೇ ಬೆಳೆನೇ ಚಂದ ಆಗ್ತದ್ರಿ. ನೀರಿಲ್ಲ ನಂಬಲ್ಲಿ. ಮೇನ್ ಎಲ್ಲ ರೀಸನ್ ಮೇನ್ ನೀರೇ. ಅದು ನಾವು ಶುರು ಹತ್ತದಾಗ ನೀರು ಇದ್ದವ್ರಿ ಚಂದ. 6 ವರ್ಷದ ಹಿಂದೆ. ಈಗ ನಾವು ಹಚ್ಚದ ಮೇಲೆ ನಮ್ಮ ಸುತ್ತ ಬೋರ್ವೆಲ್ಗಳು ಆಗ್ಯಾವ್ರಿ. 10-15 ಬೋರ್ವೆಲ್ ಎಕ್ಸ್ಟ್ರಾ ಆಗ್ಯಾವ. ನಮಗೆ ಅತಿ ಸಮೀಪದಾಗ 100-200 ಫೀಟ್ನಾಗೆ ಬೋರ್ಗಳು ಆಗ್ಯಾವ. ಓಕೆ ಸರ್, ಓಕೆ. ಹಿಂಗಾಗಿ ನಮ್ಮ ಬೋರಿಗೆ ನೀರು ಕಡಿಮೆ ಆಗ್ಯಾವ. ಸರಿ ಸರ್, ಸರಿ. ಥ್ಯಾಂಕ್ ಯು ಸರ್. ಇದು ವಿಡಿಯೋ ನಮ್ಮ ರೈತರಿಗೆ ಭಾಳ ಬೆನಿಫಿಟ್ ಆಗುತ್ತೆ ಸರ್. ನಮ್ಮ ರೈತರ ಪರವಾಗಿ ಸರ್ ಧನ್ಯವಾದ ಸರ್. ಥ್ಯಾಂಕ್ಸ್.